ಆಮೇಲೆ ವರ್ಷಕ್ಕೆ ಒಂದು ಬಾರಿ ಹೆಣಗಳನ್ನ ಹೊರಗೆ ತೆಗೆದು ಅದನ್ನ ಸ್ವಚ್ಛ ಮಾಡಿ ಅಲಂಕಾರ ಮಾಡಿ ಆನಂತರ ಅವರ ಕುಟುಂಬಸ್ಥರು ಈ ಒಂದು ಹೆಣಗಳ ಜೊತೆ ಸಮಯವನ್ನ ಕಳೀತಾರ. ಹೌದು ವೀಕ್ಷಕರೇ, ಇದು ನಿಜ. ಇಂಡೋನೇಷ್ಯಾದ ತೊರ್ಜಾ ಎಂಬುವ ಬುಡಕಟ್ಟಿನ ಜನರು ಈ ಒಂದು ಪದ್ಧತಿಯನ್ನ ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಯಾವ ರೀತಿ ಅಂತ ಅಂದ್ರೆ, ಇಂಡೋನೇಷ್ಯಾದ ತೊರ್ಜದಲ್ಲಿ ವರ್ಷಕ್ಕೆ ಒಂದು ಬಾರಿ ಅಂತ ಹೇಳಿದ್ರೆ ಆಗಸ್ಟ್ ತಿಂಗಳಿನಲ್ಲಿ ಹೆಣಗಳನ್ನೆಲ್ಲ ಹೊರಗೆ ತಂದು ಈ ರೀತಿ ಮಾಡ್ತಾರೆ. ಆದ್ರೆ ಸತ್ತ ನಂತರ ಹೆಣಗಳು ಕೊಳೆಯೋದಿಲ್ವಾ? ಈ ಪ್ರಶ್ನೆಗೆ ಉತ್ತರ ಏನು ಅಂತ ಅಂದ್ರೆ, ಇಂಡೋನೇಷ್ಯಾದ ಸರ್ಕಾರ ಯಾವುದೇ ಕುಟುಂಬದಲ್ಲಿ ಒಂದು ಸಾವಾಗಿದ್ರು ಸಹ ಆ ಕುಟುಂಬಸ್ಥರಿಗೆ ಒಂದಿಷ್ಟು ಮೊತ್ತ ಹಣವನ್ನ ಕೊಡ್ತಾರೆ. ಆ ಒಂದು ಹಣದಿಂದಲೇ ಈ ಹೆಣಗಳನ್ನ ಸ್ವಚ್ಛತೆಯನ್ನ ಕಾಪಾಡ್ತಾರೆ ಮತ್ತು ಪ್ರತಿ ವರ್ಷ ಈ ಹೆಣವನ್ನ ಈ ರೀತಿ ಆಚರಣೆ ಮಾಡ್ತಾರೆ. ಹಾಗಿದ್ರೆ ಇದು ಕೇಳೋದಕ್ಕೆ ಹೊಸದಾಗಿರ್ಬೋದು, ಆದ್ರೆ ಇದೇ ಪದ್ಧತಿ ಏನಾದ್ರೂ ನಮ್ಮ ಭಾರತದಲ್ಲಿ ಬಂದ್ರೆ ಯಾವ ರೀತಿ ಇರ್ತಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಮತ್ತು ಇದೇ ರೀತಿಯಾದಂತ ಒಂದು ಹೊಸ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕಾಗಿ ಸಾರ್ವಭೌಮ ಟಿವಿಯನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.